ಈ ಒಂದು ಮನೆ ಕಟ್ಟುವ ಉದ್ದೇಶವೇನು ಗುರುಗಳೇ? ಹಾಗಾದ್ರೆ ಮನೆಯ ಅರ್ಥವೇನು? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಮನೆ ಅರ್ಥ ಏನು ಅಂದರೆ ಎಲ್ಲರೂ ನಗ್ತಾರೆ, ಮೋಸ ಮಾಡೋಕ್ಕೆ ಮನೆ ಕಟ್ತೀವಿ ಅಷ್ಟೇ. ಹೌದು, ಅಷ್ಟೇ ಅಲ್ವಾ? ಅಂತಾರೆ. ಒಂದು ಸೂರು ಬೇಕು, ಒಂದು ಸೂರು. ಸೂರು. ಹಾಂ, ಮನೆ ಕಟ್ಟೋದೇನು ವಾಸ ಮಾಡೋಕ್ಕೆ ಕಟ್ತೀವಿ, ಅದರ ಅರ್ಥ ಏನು ತಿಳ್ಕೊಬೇಕು ಅಂತ ನಮ್ಮ ಜನಗಳ ಭಾವನೆ. ಹೌದು. ಆದರೆ ಮನೆಗೊಂದು ಅರ್ಥ ಬೇಕು. ಬೇಕು ಬೇಕು. ಮನೆ ಯಾಕೆ ಬೇಕು, ಹೌದು, ಯಾವುದಾಗಿರಬೇಕು ಬೇಕಲ್ಲ. ಬೇಕು ಬೇಕು ಗುರುಗಳೇ. ಅದು ಹಂಗಾದ್ರೆ ನಮಗೇನು ಗೊತ್ತಿಲ್ಲದೆ ಮನೆ ಕಟ್ಟಿದ್ದೀವಾ ಅಂತಕ್ಕಂತಹ ವಿಚಾರವಂತರಿಗೂ ಕೂಡ ಒಂದು ಸರಳವಾದ ವಿಧಾನದಲ್ಲಿ ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಮನಸ್ಸಿಗೆ ಖುಷಿ ಕೊಡುತ್ತೆ. ಹೌದು. ಈಗೂ ಇದೆಯಾ ಅಂತಕ್ಕಂತಹ ವಿಚಾರ, ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಮನೆ ಕಟ್ಟೋದು ಅವರಿಗೆ ಒಳಾಂತರವಾಗಿದ್ದಾರದಲ್ಲಿ ಗೊತ್ತಿರುತ್ತೆ. ಒಂದು ನೆಮ್ಮದಿ ಸುಖ ಸಂತೋಷ ಇರಬೇಕಪ್ಪ ಮನೆಯಲ್ಲಿ ಅಂತ ಹೇಳ್ಕೊತಾರೆ. ಹೌದು. ಆದರೆ ಅದಕ್ಕನುಸಾರವಾದ ಮನೆಯನ್ನು ಕಟ್ಟೋದು ಹೇಗೆ ಅಂತ ಗೊತ್ತಿರಬೇಕಲ್ಲ. ಹೌದು. ಬಯಸೋದು ಸಹಜ, ಹೌದು. ಸುಖ ಸಂತೋಷ ಆರೋಗ್ಯ ನೆಮ್ಮದಿ ಎಲ್ಲ ಬೇಕು ಅಂತ ಬಾಯಲ್ಲಿ ಹೇಳ್ತಾರೆ. ಅವ್ರಿಗೆ ಅದು ಸಿಕ್ಕಿದೆಯಾ? ಯಾಕಾರು ಕಟ್ಟಿದ್ನೋ ಈ ಮನೇನ ಅಂತ ಅಂತಾರೆ ಕೆಲವು ಸಂದರ್ಭದಲ್ಲಿ. ಹೌದು, ಹೇಳ್ತಾರೆ. ಇನ್ನು ಹೆಂಡತಿನೋ ಗಂಡನೋ ಕೋಪ ಬಂದಾಗ ನೀನು ಈ ಮನೆ ಕಟ್ಟು ಅಂತ ಹೇಳಿದವ್ರು ಯಾರು, ಇಂಥ ಮನೇನ ಅಂತ ಅವ್ರು ಹೇಳ್ತಾರೆ. ಹಾಗಿರಬೇಕಾದ್ರೆ ನಾವು ಅರ್ಥ ತಿಳ್ಕೊಳ್ಳದೆ ಕಟ್ಟಿದ್ದೀವಿ ಅಂತ ನಾವು ಅನ್ಕೋಬೇಕೇ ಹೊರತು ಯಾಕೆ ಹಿಂಗೆ ಹೇಳಿದ್ರು ಅಂತ ನಾವು ಬೇಜಾರು ಮಾಡ್ಕೋಬಾರ್ದು. ಹೌದು. ನಿನ್ನ ಮನೆ ಕಟ್ಟು ಅಂತ ಹೇಳಿದವ್ರು ಯಾರು, ಈ ಮನೆ ಬೇಕಿತ್ತಾ ಅಂತಂದಾಗ ಜಗಳ ಆಗತ್ತೆ. ಅದಕ್ಕೆ ಇಲ್ಲ ನಾನೇನೋ ದಾರಿ ತಪ್ಪಿದ್ದೀನಿ ಇದರಲ್ಲಿ, ಅದಕ್ಕೆ ಈ ಮಾತು ಕೇಳ್ತಾ ಇದ್ದೀನಿ, ಜೊತೆಗೆ ನಾನು ಅನುಭವಿಸ್ತಾ ಇದ್ದೀನಿ ಅಂತ ತಿಳ್ಕೊಂಬಿಟ್ರೆ ತುಂಬ ಸಂತೋಷ ಆಗುತ್ತೆ. ಸೊ ತಿಳ್ಕೊಳಕ್ಕೆ ಅವ್ರಿಗೆ ಅದ್ರ ಪರಿವೆ ಬರಲ್ಲ. ಹಿಂಗಂದ್ರಲ್ಲ ನನಗೆ ಅಂತ ಬೇಜಾರಾಗತ್ತೆ ಹೊರತು ಇದು ತಪ್ಪೇನಾಯಿತು ಅಂತ ಗೊತ್ತಾಗಲ್ಲ. ಹಾಗಾಗಿ ಮನೆಯ ಅರ್ಥ ತಿಳಿದಿದೆಯಾ ಅಂದಾಗ ಎಲ್ರಿಗೂ ಒಂಥರ ಆಶ್ಚರ್ಯಕವಾದ ಒಂದು ವಿಚಾರ ಆಗತ್ತೆ. ಅದಕ್ಕೆ ಆ ವಿಸ್ತಾರವಾದ ವಿಚಾರವನ್ನು ಇವತ್ತು ಸ್ವಲ್ಪ ಮುಂದೆ ಇಡೋಣ ಅಂತ. ಮನೆಯ ಅರ್ಥ ಬೇಕಾ ಬೇಡವಾ, ಸರಿನಾ ತಪ್ಪಾ ನಾವು ತಿಳ್ಕೊಂಡಿರೋದು ಅಂತಕ್ಕಂಥ ಒಂದು ವಿಚಾರ.